ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜನ್ಸಿ ಹೋರಾಟಕ್ಕೆ ಪ್ರತಿದಿನ ಬೆಂಬಲ ಹೆಚ್ಚಾಗ್ತಾನೆ ಹೋಗ್ತಿದೆ. ಈಗ ಬಿಜೆಪಿ ನಾಯಕರುಗಳ ಮಕ್ಕಳೇ ಜನ್ಸಿ ಪರವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂತಹದ್ದೊಂದು 4 ಸಣ್ಣ ಘಟನೆಗಳು ಇಲ್ಲಿಯವರೆಗೆ ನಡೆದಿತ್ತು. ಆದರೆ ಈಗ ಬಿಜೆಪಿಯ ದೊಡ್ಡ ನಾಯಕನ ಮಗಳು ಒಬ್ರು ನೇರವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆ ನಿಂತಿದ್ದಾರೆ, ಜನ್ಸಿ ಜೊತೆ ನಿಂತಿದ್ದಾರೆ. ಮತ್ತು ಪ್ರಹ್ಲಾದ್ ಜೋಶಿ ಆಯ್ಕೆ ಇದೆಯಲ್ಲ, ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿಯನ್ನು ಆಯ್ಕೆ ಮಾಡಿ ಇಟ್ಕೊಂಡಿದಾರಲ್ಲ, ಅದನ್ನ ಒಂದು ಕೆಟ್ಟ ಜೋಕ್, ತುಂಬಾ ಕೆಟ್ಟ ಜೋಕ್ ಇದು ಈ ದೇಶದ ಮೇಲೆ ಅಂತ ಟೀಕೆ ಮಾಡಿದ್ದಾರೆ. ಸೊ ಯಾರು ಆ ನಾಯಕ, ಆ ನಾಯಕನ ಮಗಳು ಯಾರು, ಯಾಕೆ ಅವರು ಇನ್ನೂ ಏನೆಲ್ಲ ಈ ವಿಚಾರವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಉತ್ತರ ಪ್ರದೇಶದ ಫತೇಪುರ್ನಲ್ಲಿ ಈ ಹಿಂದೆ MLA ಆಗಿದ್ದಂಥವರು ಈಗ ಸೋತಿದ್ದಾರೆ. ಬಟ್ ಈಗಲೂ ಸಹ ಬಿಜೆಪಿಯ ನಾಯಕ, ದೊಡ್ಡ ನಾಯಕ, ಮಾಜಿ MLA ಅನ್ನೋದ್ರಿಂದ ನಾಯಕ, ದೊಡ್ಡ ನಾಯಕನೇ. ಅವರ ಹೆಸರು ವಿಕ್ರಮ್ ಸಿಂಗ್ ಅಂತ. ಆ ವಿಕ್ರಮ್ ಸಿಂಗ್ ಅವರ ಮಗಳು ಯಶಸ್ವಿ ರಾಜೇ ಸಿಂಗ್ ಅನ್ನುವಂಥವ್ರು ಈಗ ನೇರ ಕಾಕ್ರೋಚ್ ಜನತಾ ಪಾರ್ಟಿಯ ಪರವಾಗಿ ನಿಂತಿದ್ದಾರೆ, ಜನ್ಸಿ ಪರವಾಗಿ ನಿಂತಿದ್ದಾರೆ. ಈ ಹಿಂದೆ ಜಂತರ್ ಮಂತರ್ ಪ್ರತಿಭಟನೆಯಲ್ಲೂ ಸಹ ಭಾಗವಹಿಸಿದ್ದೆ ನಾನು ಅಂತ ಹೇಳ್ಕೊಂಡಿದ್ದಾರೆ. ಪ್ಲಸ್ ಈ ಸರ್ಕಾರದ ನೀತಿಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಈ ಪೇಪರ್ ಲೀಕ್ ಇದೆಯಲ್ಲ, ಅದ್ರ ಬಗ್ಗೆ ಬಹಳಷ್ಟು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸೊ ಅವರು ಅಲ್ ಜಜೀರಾ ಚಾನೆಲ್ಗೆ ಕೊಟ್ಟಿರುವಂತಹ ಒಂದು ಇಂಟರ್ವ್ಯೂದಲ್ಲಿ ಮಾತಾಡ್ತಾ ಒಂದಷ್ಟು ಅಂಶಗಳನ್ನ ಹೊರಹಾಕಿದ್ದಾರೆ. ಅವರು ಹೇಳ್ತಾ ಇರುವಂತಹದ್ದು, ಈ ಒಂದು ಜಂತರ್ ಮಂತರ್ ಪ್ರತಿಭಟನೆ ಏನಿತ್ತು ಅದನ್ನ ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಈ ದೇಶದಲ್ಲಿ ಇಂತಹ ನೀಟ್ ಪೇಪರ್ ಲೀಕ್ ನಂತಹ ನಾನ್ಸೆನ್ಸ್ ನಡೀತಾ ಇದೆ. ಇದನ್ನ ತಡಿಬೇಕಾಗಿತ್ತು, ಈ ಸರ್ಕಾರ ತಡೆದಿಲ್ಲ. ನಾನು ಸಹ ಜಂತರ್ ಮಂತರ್ನ ಪ್ರತಿಭಟನೆಯ ಭಾಗವಾಗಿದ್ದೆ ಅಂತ ನೇರವಾಗಿ ಹೇಳ್ಕೊಂಡಿದ್ದಾರೆ. ಆನಂತರ ಹೊಸದಾಗಿ ಆಯ್ಕೆಯಾಗಿರುವಂತಹ ಪ್ರಹ್ಲಾದ್ ಜೋಶಿ, ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಪಡೆದ ನಂತರ, ರಾಜೀನಾಮೆ ಪಡೆದ್ರು ಅಂತ ಹೇಳ್ತಿರೋ ಅಥವಾ ಜನ್ಸಿ ಕಿತ್ತು ಬಿಸಾಕಿದ್ರು ಅವರನ್ನ ಅಂತ ಹೇಳ್ತಿರೋ ಹೇಳ್ಕೋಬಹುದು. ಆದ್ರೆ ಅದಾದ ನಂತರ ಆ ಜಾಗಕ್ಕೆ ಪ್ರಹ್ಲಾದ್ ಜೋಶಿಯನ್ನ ತಗೊಂಬಂದು ಕೂರಿಸಿದಾರಲ್ಲ ಶಿಕ್ಷಣ ಸಚಿವಾಗಿ, ಅದರ ಬಗ್ಗೆ ಸಹ ಲೇವಡಿ ಮಾಡಿದ್ದಾರೆ. ಇದು ಒಂದು ಕೆಟ್ಟ ಜೋಕ್, ಈ ದೇಶದ ಮೇಲೆ ಕೆಟ್ಟ ಜೋಕ್ ಇದು. ಪ್ರಹ್ಲಾದ್ ಜೋಶಿ ಅಂತಹ ವ್ಯಕ್ತಿಯನ್ನ ತಗೊಂಡು ಬಂದು ನೀವು ಶಿಕ್ಷಣ ಸಚಿವ ಅಂತ ಮಾಡ್ತೀರಿ ಅಂದ್ರೆ ಇದು ಒಂದು ಕೆಟ್ಟ ಜೋಕ್ ಅಂತ ಹೇಳ್ಕೊಂಡಿದ್ದಾರೆ. ಸೊ ಯಾರು ಈ ಯಶಸ್ವಿ ರಾಜೇ ಸಿಂಗ್ ಅಂದ್ರೆ, ನಾನು ಹೇಳ್ದಂಗೆ ಕೇವಲ MLA, ಮಾಜಿ MLA ಮಗಳು ಮಾತ್ರ ಅಲ್ಲ, ಬಿಜೆಪಿ ನಾಯಕನ ಮಗಳು ಮಾತ್ರ ಅಲ್ಲ, ಇವ್ರದೇ ಆದಂತಹ ಪ್ರೊಫೆಷನ್ ಮಾಡಲಿಂಗ್ ಇದೆ, ದೊಡ್ಡ ಹೆಸರಿದೆ ಅವರಿಗೆ. ಆದ್ರೆ ಇವರು ಯುವ ಜನತೆಯ ಏನು ಹೋರಾಟ ಇದೆ ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಆ ಮೂಲಕ ಬಿಜೆಪಿ ನಾಯಕರ ಮಕ್ಕಳುಗಳಿಗೆ ಈಗ ಒಂದಷ್ಟು ಏನ್ ಹೇಳ್ತೀರಿ, ಜ್ಞಾನೋದಯ ಆಗ್ತಾ ಇದೆಯಾ ಅಥವಾ ಮನವರಿಕೆ ಆಗ್ತಾ ಇದೆಯಾ, ನನ್ನ ತಂದೆ ಇರುವಂತಹ ಪಕ್ಷ ಈ ದೇಶವನ್ನ ಸರಿಯಾಗಿ ಆಡಳಿತ ನಡೆಸ್ತಾ ಇಲ್ಲ, ಕೆಟ್ಟ ಕೊಳಕ ರೀತಿಯಲ್ಲಿ ಈ ದೇಶವನ್ನ ಹಳ್ಳ ಹಿಡಿಸ್ತಾ ಇದೆ ಅಂತ ಅವ್ರು ಅರ್ಥ ಮಾಡಿಕೊಂಡು, ಅವರ ತಂದೆ ಅಥವಾ ತಾಯಿ ಅಥವಾ ಕುಟುಂಬಸ್ಥರು ಬಿಜೆಪಿಯಲ್ಲಿದ್ರು, ದೊಡ್ಡ ನಾಯಕರಾಗಿದ್ರು ಸಹ ಅವರು ಬೀದಿಗೆ ಬಂದು ಈ ರೀತಿ ಪ್ರತಿಭಟನೆಗಳಲ್ಲಿ ಭಾಗವಹಿಸ್ತಿದ್ದಾರೆ. ಪ್ಲಸ್ ಸರ್ಕಾರದ ನೀತಿಗಳನ್ನ ಟೀಕೆ ಮಾಡ್ತಿದ್ದಾರೆ, ಸರ್ಕಾರದ ಆಯ್ಕೆಯನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಪ್ರಹ್ಲಾದ್ ಜೋಶಿನ ಕೆಟ್ಟ ಜೋಕ್ ಅಂತ ಕರೆದಿರೋದ್ರ ಹಿನ್ನೆಲೆಯನ್ನ ನೀವು ಸ್ವಲ್ಪ ನೋಡೋದಾದ್ರೆ, ಅವ್ರು ಮಾತ್ರ ಟೀಕೆ ಮಾಡಿರೋದಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ ಅಭಿಜಿತ್ ದೀಪ್ಕಿನೂ ಅದೇ ರೀತಿನೇ ಟೀಕೆ ಮಾಡಿದ್ದು. ಪ್ರಹ್ಲಾದ್ ಜೋಶಿ ಆಯ್ಕೆ ಒಂದು ಕೆಟ್ಟ ಆಯ್ಕೆ. ಯಾಕೆ ಅಂದ್ರೆ ಗರ್ಭಿಣಿ ಮಹಿಳೆಯ ರೇಪ್ ಮಾಡಿದಂತಹ ಕನ್ವಿಕ್ಟ್ಗಳು, ಸಾಬೀತಾಗಿರುವಂತಹ ಅಪರಾಧಿಗಳ ಬಿಡುಗಡೆಯಾದಾಗ ಅದನ್ನು ಸ್ವಾಗತಿಸಿದ ವ್ಯಕ್ತಿ ಈ ಪ್ರಹ್ಲಾದ್ ಜೋಶಿ. ಹಾಗಾಗಿ ಇಂಥ ವ್ಯಕ್ತಿಯನ್ನ ನಾವು ಗೌರವಿಸಲು ಸಾಧ್ಯ ಇಲ್ಲ, ಅವರಿಗೆ ಶಿಕ್ಷಣ ಇಲಾಖೆ ಕೊಟ್ಟಿರೋದು ಸರಿಯಲ್ಲ ಅಂತ ಅಭಿಜಿತ್ ದೀಪ್ಗೆ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಸದನದ ಒಳಗೆ ಪ್ರಿಯಾಂಕಾ ಗಾಂಧಿ ಅದನ್ನೇ ಹೇಳಿದ್ದು, ಎಂಥವರನ್ನ ನೀವು ಶಿಕ್ಷಣ ಸಚಿವರನ್ನಾಗಿ ಮಾಡಿದಿರಿ, ಒಂದು ಗರ್ಭಿಣಿ ಹೆಣ್ಣನ್ನ ರೇಪ್ ಮಾಡಿದಂಥವ್ರು ಬಿಡುಗಡೆಯಾದಾಗ ಅದನ್ನ ಸ್ವಾಗತಿಸಿದ ವ್ಯಕ್ತಿಯನ್ನ ನೀವು ಯಾಕೆ ಶಿಕ್ಷಣ ಸಚಿವರನ್ನಾಗಿ ಮಾಡಿದಿರಿ ಅಂತ ಪ್ರಿಯಾಂಕಾ ಗಾಂಧಿ ಸದನದ ಒಳಗೆ ಪ್ರಶ್ನೆ ಮಾಡಿದ್ರೆ, ಸದನದ ಹೊರಗೆ ರಾಹುಲ್ ಗಾಂಧಿ ಪ್ರಹ್ಲಾದ್ ಜೋಶಿ ಒಬ್ಬ ಕೆಟ್ಟ ಮನುಷ್ಯ, ಆ ಮನುಷ್ಯನ ಮನಸ್ಥಿತಿನೇ ಸರಿ ಇಲ್ಲ, ರೇಪಿಸ್ಟ್ಗಳನ್ನ ಬೆಂಬಲಿಸುವ ಮನುಷ್ಯ, ರೇಪಿಸ್ಟ್ಗಳ ರಕ್ಷಣೆಗೆ ನಿಲ್ಲುವಂತಹ ಮನುಷ್ಯ ಅಂತ ಹೇಳಿ ಅದೇ ಬಿಲ್ಕಿಸ್ ಬಾನೋ ಪ್ರಕರಣವನ್ನ ಮತ್ತೆ ತಗೊಂಡು ಬಂದ್ರು. ಯಾಕಂದ್ರೆ ಬಿಲ್ಕಿಸ್ ಬಾನೋ ಪ್ರಕರಣದಲ್ಲಿ ಕನ್ವಿಕ್ಟ್ ಆಗಿದ್ದಂಥವ್ರು ರೇಪ್ ಮಾಡಿದ್ದಾರೆ, ಇವರೇ ಮಾಡಿರೋದು ಅಂತ ಕೋರ್ಟ್ಗಳಲ್ಲಿ ಪ್ರೂವ್ ಆಗಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಆದರೆ
ಗುಜರಾತ್ ಸರ್ಕಾರ ಗುಜರಾತ್ ಸರ್ಕಾರ ಎಲೆಕ್ಷನ್ ಟೈಮಲ್ಲಿ 2022ರಲ್ಲಿ ಎಲೆಕ್ಷನ್ ಇನ್ನೇನು ಒಂದು 15-20 ದಿನ ಇದೆ ಅನ್ನಬೇಕಾದ್ರೆ ಅಷ್ಟೂ ಜನ 11 ಜನ ರೇಪಿಸ್ಟ್ಗಳನ್ನ ಕೋರ್ಟ್ ಇವರು ಮಾಡಿದ್ದಾರೆ, ಇವರೇ ಮಾಡಿದ್ದು ರೇಪು ಅಂತ ಶಿಕ್ಷೆ ಕೊಟ್ಟಿರುವಂತಹ ಅಪರಾಧಿಗಳನ್ನ ಸನ್ನಡತೆಯ ಆಧಾರದ ಮೇಲೆ ಅಂತ ಬಿಡುಗಡೆ ಮಾಡಿದ್ರು. ಬಿಜೆಪಿ ನಾಯಕರುಗಳು ಹೇಳ್ತಿದ್ರು ಇವರು ಬ್ರಾಹ್ಮಣರು, ಇವರು ಸನ್ನಡತೆ ಉಳ್ಳವರು, ಅವರನ್ನ ಬಿಡುಗಡೆ ಮಾಡಿದ್ದು ಸರಿ ಇದೆ ಅಂತ. ಆ ಸಂದರ್ಭದಲ್ಲಿ ಇದೇ ಪ್ರಹ್ಲಾದ್ ಜೋಶಿ ಅದನ್ನ ಸರಿ ಅಂತ ವಾದ ಮಾಡಿದ್ರು. ಅದರಲ್ಲೇನ್ ತಪ್ಪಿಲ್ಲ, ಕಾನೂನಿನ ಪ್ರಕಾರನೇ ಅವರನ್ನ ಬಿಡುಗಡೆ ಮಾಡಲಾಗಿದೆ. ರೇಪಿಸ್ಟ್ಗಳನ್ನ ಬಿಡುಗಡೆ ಮಾಡೋದು ಯಾವ ಕಾನೂನು? ಬಟ್ ಅವತ್ತು ಪ್ರಹ್ಲಾದ್ ಜೋಶಿ ಅದು ಮಾಡಿದ್ರು. ಬಟ್ ಆ ನಂತರ ಸುಪ್ರೀಂ ಕೋರ್ಟ್ ಸರಿಯಾಗಿ ಜಾಡಿಸ್ತು, ಅವರನ್ನ ಮತ್ತೆ ವಾಪಸ್ ಈಗ ಜೈಲಿಗೆ ಕಳಿಸಿದ್ದಾರೆ. ಜೈಲಲ್ಲಿ ಕೊಳಿತಾ ಇದ್ದಾರೆ. ಮತ್ತೆ 11 ಜನವನ್ನ ಜೈಲಿಗೆ ಕಳಿಸಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ತೋರಿಸಿದಂತಹ ಮೈಂಡ್ ಸೆಟ್ ಇತ್ತಲ್ಲ, ಅದು ಈಗ ಅವರನ್ನ ಕಾಡೋದಕ್ಕೆ ಶುರು ಮಾಡ್ತಾ ಇದೆ. ಅದು ಸದನದ ಒಳಗೂ ಹೊರಗೂ ಮತ್ತು ಬಿಜೆಪಿ ನಾಯಕರ ಮಕ್ಕಳೇ ಕೇಳ್ತಿದ್ದಾರೆ, ಇದೆಂತ ಜೋಕ್ ಇದು? ಪ್ರಹ್ಲಾದ್ ಜೋಶಿ ಅಂತ ವ್ಯಕ್ತಿನ ತಗೊಂಬಂದು ನೀವು ಶಿಕ್ಷಣ ಸಚಿವ ಅಂತ ಮಾಡ್ತೀರಾ? ದಿಸ್ ಇಸ್ ಅಟರ್ ನಾನ್ ಸೆನ್ಸ್ ಅಂತ ಅವರೇ ಕೇಳ್ತಾ ಇದ್ದಾರೆ. ಸೊ ಈಗ ಮುಂದಕ್ಕೆ ಏನೆಲ್ಲ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತು. ಜೆನ್ಸಿ ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಅಮಿತ್ ಶಾ ನೆಕ್ಸ್ಟ್ ಟಾರ್ಗೆಟ್ ಆಗ್ತಿರೋದ್ರ ಬಗ್ಗೆ ಸಹ ಗೊತ್ತು. ಅದ್ರ ಬಗ್ಗೆ ಸಾಕಷ್ಟು ನಾನು ವಿವರವಾಗಿ ವಿಡಿಯೋಗಳನ್ನ ಮಾಡಿದ್ದೀನಿ, ಅದನ್ನ ನೀವು ನೋಡಬಹುದು. ಸೊ ಇದಿಷ್ಟು ಬಿಜೆಪಿ ನಾಯಕ, ಬಿಜೆಪಿ ಮಾಜಿ MLA ಮಗಳು ಯಶಸ್ವಿ ರಾಜೇ ಸಿಂಗ್ ಅನ್ನುವಂಥವ್ರು ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಜೆನ್ಸಿ ಪರ ನಿಂತ್ಕೊಂಡು ಈ ಸರ್ಕಾರವನ್ನ ಚಾಟಿ ಬೀಸಿರೋದು, ಈ ಸರ್ಕಾರಕ್ಕೆ ಚಾಟಿ ಬೀಸಿರೋದು, ಪ್ಲಸ್ ಪ್ರಹ್ಲಾದ್ ಜೋಶಿ ಆಯ್ಕೆ ಏನಿದೆಯಲ್ಲ ಶಿಕ್ಷಣ ಸಚಿವಾಗಿ, ಅದನ್ನ ಒಂದು ಕೆಟ್ಟ ಬ್ಲೀಕ್ ಜೋಕ್ ಅಂತ ಕರೆದಿದ್ದಾರೆ. ಅದರ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.